ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 25-26 ಅಕಾಡೆಮಿಕ್ ಇಯರ್ದು ನಿಮಗೆ ಕಂಪ್ಲೀಟ್ ಅಪ್ಡೇಟ್ಸ್ ಆದರೆ ಸಿಗುತ್ತಾ, ಈಗಾಗಲೇ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾ, ಲಾಸ್ಟ್ ಡೇಟ್ಸ್ ಏನು, ಅಂಡ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. 25-26 ಸ್ಕಾಲರ್ಶಿಪ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಜೊತೆಗೆ ಲಾಸ್ಟ್ ಇಯರ್ ಅಮೌಂಟ್ ಸ್ಯಾಂಕ್ಷನ್ಸ್ ಬಗ್ಗೆ ಕೇಳ್ತಿದ್ದಾರೆ, ಅದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಮಾತನಾಡೋಣ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತಿರ್ತೀರಾ. ಮೊದಲಿಗೆ ನೋಡಿ, ನೀವು SSP ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ 25-26 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ಸ್ ಅನ್ನ ಸ್ಟೂಡೆಂಟ್ಸ್ ಈಗಾಗಲೇ ನೀವು ಅಪ್ಲೈ ಮಾಡಬಹುದು. ಪೋರ್ಟಲ್ ಆದ್ರೆ ಓಪನ್ ಇದೆ, ಓಕೆನಾ. ಸೊ ಈಗ ನೀವು ಜಸ್ಟ್ ಇದರ ಒಂದು ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ 2 ಲಿಂಕ್ ಆದ್ರೆ ತೋರಿಸ್ತಾ ಇದೆ. ಈಗಾಗಲೇ ನಿಮ್ದು SSP ಅಕೌಂಟ್ ಪ್ರತಿಯೊಬ್ಬರದು ಇರುತ್ತೆ. ಅಂತಹ ಸ್ಟೂಡೆಂಟ್ಸ್ 25-26 ಅಕಾಡೆಮಿಕ್ ಇಯರ್ ಬಂದು ನೀವು ಒಂದು ಸ್ಕಾಲರ್ಶಿಪ್ ಅಪ್ಲೈ ಅನ್ನ ಮಾಡಬಹುದು. ನೀವು ಕೇಳ್ತೀರಾ ಯಾಕೆ ಈ ವರ್ಷ ಇಷ್ಟು ಬೇಗ ಒಂದು ಸ್ಕಾಲರ್ಶಿಪ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಏನಿಲ್ಲ, ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಒಂದು ಸ್ಕಾಲರ್ಶಿಪ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ನೀವು ಲಾಸ್ಟ್ ಡೇಟ್ಸ್ ಬಗ್ಗೆ ಕೇಳೋದಾದ್ರೆ, ನೀವು ಲಾಸ್ಟ್ ಡೇಟ್ ಬಗ್ಗೆ ತುಂಬಾ ಕನ್ಫ್ಯೂಸ್ ಆಗೋದು ಬೇಡ. ಯಾಕಂತ ಅಂದ್ರೆ ಇದುವರೆಗೂ ಸಹ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರಿಗೂ ಒಂದು ಲಾಸ್ಟ್ ಡೇಟ್ ಅನ್ನ ಇನ್ನೂ ಸಹ ಡಿಸೈಡ್ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಇನ್ನೂ ಪ್ರೀವಿಯಸ್ ಸೆಮ್ದು ರಿಸಲ್ಟ್ಸ್ ಬಂದಿಲ್ಲ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಸ್ಟಿಲ್ ಇನ್ನೂ ಸಹ ಪ್ರೀವಿಯಸ್ ಸೆಮ್ದು ಎಕ್ಸಾಮ್ಸ್ ಆದ್ರೆ ನಡೀತಿತ್ತು. ಸೊ ಹಾಗಾಗಿ ಒಂದು ಲಾಸ್ಟ್ ಡೇಟ್ಸ್ ಅನ್ನು ಇನ್ನೂ ಕೊಟ್ಟಿಲ್ಲ. ಅದೆಲ್ಲ ನೋಡ್ಕೊಂಡು SSP ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡ್ತಾರೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೇವಲ ಒಂದು ಡಿಪಾರ್ಟ್ಮೆಂಟ್ ಅಷ್ಟೇ ತೋರಿಸ್ತಾ ಇದೆ. ಅದನ್ನ ಬಿಟ್ಟರೆ ನಿಮಗೆ ಬ್ಯಾಕ್ವರ್ಡ್ ಆಗಲಿ, ಇಲ್ಲ ಅಂತಂದ್ರೆ ಸೋಷಿಯಲ್ ವೆಲ್ಫೇರ್ ಆಗಲಿ, ಟ್ರೈಬಲ್ ಆಗಲಿ, ಯಾವ ಡಿಪಾರ್ಟ್ಮೆಂಟ್ ಲಾಸ್ಟ್ ಡೇಟ್ ಆದ್ರೆ ತೋರಿಸ್ತಾ ಇಲ್ಲ. ಸೊ ನೀವು ಲಾಸ್ಟ್ ಡೇಟ್ ಬಗ್ಗೆ ತುಂಬಾ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ನಿಮಗೂ ಗೊತ್ತು, ಪೋರ್ಟಲ್ ಬೇಗ ಓಪನ್ ಆದ್ರೂ ಪೋರ್ಟಲ್ ಕ್ಲೋಸ್ ಆಗುವಂತದ್ದು. ಸ್ಕಾಲರ್ಶಿಪ್ಗೆ ಲಾಸ್ಟ್ ಡೇಟ್ಸ್ ಎಕ್ಸ್ಟೆಂಡ್ ಆಗ್ತಾನೆ ಇರ್ತವೆ, ಸ್ವಲ್ಪ ಲೇಟ್ ಆದ್ರೆ ಆಗುತ್ತಾ. ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನಾನು ಜಸ್ಟ್ ಈಗ ಡಿಗ್ರಿಗೆ ಜಾಯ್ನ್ ಆಗಿದ್ದೀನಿ, ನನಗೆ ರಿಜಿಸ್ಟರ್ ನಂಬರ್ ಕೊಟ್ಟಿಲ್ಲ, ನಮ್ಮ ಒಂದು ಡೀಟೇಲ್ಸ್ ಯೂನಿವರ್ಸಿಟಿ ಕಡೆಯಿಂದ ಅಪ್ಡೇಟ್ ಮಾಡಿಲ್ಲ. ಅಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ ನಮ್ದು ಇನ್ನೂ ಸಹ ಸ್ಟಿಲ್ ನಾವಿನ್ನು ಕೌನ್ಸಿಲಿಂಗ್ ಅಲ್ಲೇ ಇದೀವಿ, ನಮ್ದು ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋದೇ 2 ಮಂತ್ಸ್ ಆಗುತ್ತೆ. ಸೊ ನಮ್ಗೆ ಯಾವ ರೀತಿ ಸ್ಕಾಲರ್ಶಿಪ್ ಏನು ಅಂತ ಹೇಳ್ಬಿಟ್ಟು. ಸೊ ಯಾರು ಭಯ ಪಡೋದಕ್ಕೆ ಹೋಗ್ಬೇಡಿ, ಸ್ಕಾಲರ್ಶಿಪ್ಸ್ ಪ್ರತಿಯೊಬ್ಬರಿಗೂ ಸಿಕ್ಕೇ ಸಿಗುತ್ತೆ. ಯಾವಾಗ ನಿಮ್ದು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿರುತ್ತೋ, ಅಕಾಡೆಮಿಕ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ದು ಪ್ರೀವಿಯಸ್ ಸೆಮ್ ರಿಸಲ್ಟ್ಸ್ ಅಪ್ಡೇಟು, ಇಲ್ಲ ನೀವು ಹೊಸದಾಗಿ ಜಾಯ್ನ್ ಆಗಿದ್ರೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ SSP ಜೊತೆ ಶೇರ್ ಆಗ್ತಿದೆ, SSP ಅಪ್ಲೈ ಮಾಡಕ್ಕೆ ಆಗ್ತಿದೆ ಅಂತಂದ್ರೆ ಆಗ ಆದಷ್ಟು ಬೇಗ ನೀವು ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವು ಎಷ್ಟು ಬೇಗ ಸ್ಕಾಲರ್ಶಿಪ್ಸ್ ಅನ್ನ ಅಪ್ಲೈ ಮಾಡ್ಕೋತೀರೋ ಅಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅಮೌಂಟ್ ಆದ್ರೆ ಬರುತ್ತೆ. ಸೊ 25-26 ಸ್ಕಾಲರ್ಶಿಪ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಪೋರ್ಟಲ್ ಆದ್ರೆ ಓಪನ್ ಆಗಿರುವಂತದ್ದು. ನೀವು PUC ಆಗಲಿ, ITI ಆಗಲಿ, ಡಿಪ್ಲೊಮಾ ಆಗಲಿ, ಜನರಲ್ ಡಿಗ್ರಿ ಆಗಲಿ, ಪ್ರೊಫೆಷನಲ್ ಡಿಗ್ರಿ ಆಗಲಿ, ಇಲ್ಲ ಅಂತಂದ್ರೆ ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ 25-26 ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಆಗಿರುವಂತದ್ದು. ಲಾಸ್ಟ್ ಡೇಟ್ಸ್ ಇನ್ನೂ ಸದ್ಯಕ್ಕೆ ಡಿಕ್ಲೇರ್ ಆದ್ರೆ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಯಾರು ಇನ್ನೂ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂತಂದ್ರೆ ನಿಮ್ಮ ಒಂದು ಪ್ರೀವಿಯಸ್ ಸೆಮ್ ರಿಸಲ್ಟ್ಸ್ ಬಂದಿಲ್ಲ, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಡೀಟೇಲ್ಸ್, ಅಕಾಡೆಮಿಕ್ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ, SSP ಜೊತೆ ಡೀಟೇಲ್ಸ್ ಶೇರ್ ಆಗಿಲ್ಲ, ನಿಮ್ಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬಂದಿಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅನ್ನ ನೀವು ಫೇಸ್ ಮಾಡ್ತಿದ್ದೀರಲ್ವಾ. ಹಾಗಾಗಿ ಒಂದು ಲಾಸ್ಟ್ ಡೇಟ್ ಅನ್ನ ಡಿಸೈಡ್ ಮಾಡಿಲ್ಲ. ಮುಂದೊಂದು ದಿನ ಲಾಸ್ಟ್ ಡೇಟ್ ಅನ್ನ ಕೊಡ್ತಾರೆ. ಲಾಸ್ಟ್ ಡೇಟ್ ಅನ್ನ ಕೊಟ್ಟರು ಅದನ್ನ 100% ಆಗಿ ಎಕ್ಸ್ಟೆಂಡ್ ಮಾಡ್ತಾರೆ. ಇದ್ರ ಬಗ್ಗೆ ಯಾರು ಯೋಚನೆ ಮಾಡೋದಾದ್ರೆ ಬೇಡ, ಓಕೆನಾ. ಅಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ನೀವು ನೋಡಿದ್ರೆ 25-26 ಅಕಾಡೆಮಿಕ್ ಇಯರ್ ಅಪ್ಡೇಟ್ ಕೊಡ್ತಿದ್ರ. 24-25 ನಮ್ಗೆ ಸ್ಟಿಲ್ ಸ್ಕಾಲರ್ಶಿಪ್ ಬಂದಿಲ್ಲ, ನಾವು ಅಪ್ಲೈ ಮಾಡೋದಾ ಬೇಡವಾ ಅಂತ ಕೇಳ್ತಿದಾರೆ. ಯಾರಿಗಾದ್ರೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ವೋ ಅಂತಹ ಸ್ಟೂಡೆಂಟ್ಸ್ 200% ಆಗಿ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿ. ಯಾಕೆ ಅಂತ ಅಂದ್ರೆ ನಾನು ಈಗಾಗಲೇ ಸಾಕಷ್ಟು ಲೈವ್ ಎಕ್ಸಾಂಪಲ್ಸ್ ಅನ್ನ ನಿಮಗೆ ಕೊಟ್ಟಿದ್ದೀನಿ. ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ 22-23 ಅಕಾಡೆಮಿಕ್ ಇಯರ್ ಅಲ್ಲಿ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿರ್ತಾರೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 22-23 ಅಕಾಡೆಮಿಕ್ ಇಯರ್ ಅಲ್ಲಿ ಅವ್ರದ್ದು ಎಲ್ಲಾ ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ. ಪುಷ್ ಟು DBT ಸಹ ಬರುತ್ತೆ. ಬಟ್ ಅವರ ಒಂದು ಬ್ಯಾಂಕ್ ಅಕೌಂಟ್ ಗೆ ಅಮೌಂಟ್ ಆದ್ರೆ ಕ್ರೆಡಿಟ್ ಆಗಿರೋದಿಲ್ಲ. ಅವ್ರಿಗೆ ರೀಸೆಂಟ್ ಆಗಿ 2025 ಅಲ್ಲಿ ಅವರ ಒಂದು ಬ್ಯಾಂಕ್ ಅಕೌಂಟ್ ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ, ಓಕೆನಾ. ಯಾಕೆ ಅಂತ ಅಂದ್ರೆ ನೋಡಿ, ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿದ್ರು ಅಂತ ಅನ್ಕೊಳ್ಳಿ. ಬಿಡುಗಡೆ ಮಾಡಲೇಬೇಕು, ಅದು ಯಾವ ಅಕಾಡೆಮಿಕ್ ಇಯರ್ ಆದ್ರೂ ಸಹ ಬಿಡುಗಡೆ ಮಾಡಿದಾಗ ಪೆಂಡಿಂಗ್ ಇರುವಂತ ಸ್ಟೂಡೆಂಟ್ಸ್ ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬಂದೇ ಬರುತ್ತೆ. ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಏನಂತ ಅಂದ್ರೆ SSP ಸ್ಕಾಲರ್ಶಿಪ್ ಬರೋದು ಲೇಟ್ ಆಗ್ಬೋದು, ಬಟ್ 100% ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗಳಿಗೆ ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ. ಸೊ ಹಾಗಾಗಿ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಕೊಳ್ಳಿ. 24-25 ಅಕಾಡೆಮಿಕ್ ಇಯರ್ ಅಲ್ಲಿ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸ್ಟಾರ್ಟಿಂಗು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಗೆ ಅಮೌಂಟ್ ಆದ್ರೆ ಬಂತು. ಅದಾದ್ಮೇಲೆ ಹೋಗ್ತಾ ಸ್ಕಾಲರ್ಶಿಪ್ ಅಮೌಂಟ್ಸ್ ಆದ್ರೆ ಬರ್ಲಿಲ್ಲ. ಯಾಕಂತ ಅಂದ್ರೆ ಡಿಪಾರ್ಟ್ಮೆಂಟ್ಸ್ ಗೆ ಫೋನ್ ಮಾಡಿದ್ರೆ ಒಂದೇ ರೆಸ್ಪಾನ್ಸ್ ಬರ್ತಿರೋವಂಥದ್ದು, ನಮಗೆ ಫಂಡ್ಸ್ ರಿಲೀಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಯಾವಾಗ ಗವರ್ನಮೆಂಟ್ ಕಡೆಯಿಂದ ಫಂಡ್ಸ್ ಕೊಡ್ತಾರೋ ಅವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಆದ್ರೆ ಬರುತ್ತಾ. ನೀವು ಕೇಳಬಹುದು ಎಕ್ಸಾಕ್ಟ್ ಡೇಟ್ ಅನ್ನ ಹೇಳಿ, ಎಕ್ಸಾಕ್ಟ್ ವೀಕ್ ಅನ್ನ ಹೇಳಿ ಅಂತ ಹೇಳ್ಬಿಟ್ಟು. ಅದನ್ನ ಯಾರೂ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಸಿಂಪಲ್ ಲಾಜಿಕ್ ಇಷ್ಟೇ, ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ, ನಿಮ್ದು ಎಲ್ಲಾನು ಸಹ ಪ್ರೊಸೀಜರ್ ಕರೆಕ್ಟ್ ಆಗಿ ನಡೀತಿದೆ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಪ್ರತಿಯೊಂದೆಲ್ಲ ಕರೆಕ್ಟ್ ಆಗಿದೆ. ಜಸ್ಟ್ ನಿಮ್ಮ ಬ್ಯಾಂಕ್ಗೆ ಅಮೌಂಟ್ ಅಷ್ಟೇ ಬರಬೇಕು, ಸ್ಕಾಲರ್ಶಿಪ್ ಅಮೌಂಟ್. ಅದು ಯಾವಾಗ ಬರುತ್ತೆ, ಡಿಪಾರ್ಟ್ಮೆಂಟ್ಗೆ ಯಾವಾಗ ಗವರ್ನಮೆಂಟ್ ಕಡೆಯಿಂದ ಫಂಡ್ಸ್ ರಿಲೀಸ್ ಆಗುತ್ತೋ ಅವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ, ಓಕೆನಾ. ಬೇರೆ ಸ್ಕಾಲರ್ಶಿಪ್ ಕುರಿತು
ಏನೇ ಡೌಟ್ ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ರೆಗ್ಯುಲರ್ ಆಗಿ ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 25-26 ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು, ಕಂಡೀಷನ್ಸ್ ಯಾವ ರೀತಿ ಇರ್ತವೆ, ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಯಾವಾಗ ಅಮೌಂಟ್ ಸ್ಯಾಂಕ್ಷನ್ಸ್ ಯಾವ ರೀತಿ ನಡೆಯುತ್ತೆ, ಎಲ್ಲಾನು ಸಹ ಡೀಟೇಲ್ಡ್ ಅಪ್ಡೇಟ್ ಸಿಗ್ತಿರುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.